ಎಲ್ಲರಿಗೂ ನಮಸ್ಕಾರ. ಮದುವೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಪ ನನ್ನ ಮಗಳು ನೋಡಿ ಬೆಳಗ್ಗೆ 8 ಗಂಟೆಗೆ ಇವತ್ತು ಮದುವೆ ಇದೆ, ನಾನು ಹೋಗ್ತಾ ಇಲ್ಲ. ನನ್ನ ಮಗಳು ಹೋಗ್ತಾ ಇದೆ, ಸ್ವಲ್ಪ ಉದ್ದಾಗ್ಬಿಟ್ಟಿದೆ. ಈಗ ಎದ್ದಿದ ತಕ್ಷಣ ರೆಡಿ ಆಗಿದೆ, ಅದಕ್ಕೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಅಂತ ಅಳು ನನ್ನ ಮಗಳಿಗೆ. ಅಲ್ಲೋ ಮಗಳು, ಹಾಂ ಬಾ ಮಗಳು, ಅವಳು ಹಿಂದೆ ಕೂರಿಸಿ, ಏನಾಗಲ್ಲ ನನ್ನ ಮಗಳು. ನಮ್ಮಮ್ಮ ಇನ್ನೂ ಹೊರಟಿಲ್ಲ, ಅಲ್ಲೋಗ್ಬಿಟ್ಟು ರೆಡಿ ಆಗ್ತಾರೆ. ಹಾಂ ಎಲ್ಲ ಮಗಳು ಈಚೆ ತಿರುಗಿ ರಜಾ. ಹಾಂ ಕೂತ್ಕೋ ರಜಾ. ಏಯ್ ಚೆನ್ನಾಗಿ ಕಾಣಿಸ್ತಿದ್ದೆ ಮಗಳು, ಸೂಪರಾಗಿ ಕಾಣಿಸ್ತಿದ್ದೆ ಬಂಗಡಿ. ನೋಡಿ ರಾಣಿ ಥರ ಎಷ್ಟಿದ್ದ, ನಿಮ್ಗೆ ಉದ್ದ ಇಷ್ಟ ಅಲ್ಲ ಅಂತ. ಹಾಂ ಬಾಯ್ ಕುಸೆ, ನೀರು ಕುಡ್ದೆ ಅಲ್ವಾ ಅಮ್ಮ? ನೀವೇ ಇಟ್ಕೋಬೇಕು ಜೊತೆಲಿ. ಹಾಂ ಎಲ್ಲೂ ಕೈ ಬಿಡಬೇಡಿ. ಮದುವೆಗೆ ಹೋದ್ಮೇಲೆ ಆಮೇಲೆ ಅಲ್ಲಿ ಅವ್ರ ಇವ್ರ ಜೊತೆ ಮಾತಾಡ್ತಾ ಕೈ ಬಿಡಬೇಡಿ. ಹಾಗೆ ಅಮ್ಮ ಪಪ್ಪ ಮಗಳು ಎಲ್ಲ ಅವರು ಮದುವೆಗೆ ಹೊರಟ್ರು, ನಾನು ಹೋಗಲಿಲ್ಲ. ಸ್ವಲ್ಪ ಬೇಗ ಹೋದ್ರಲ್ಲ ಅಮ್ಮ, ಅಲ್ಲೋಗಿ ರೆಡಿ ಆಗ್ತೀನಿ ಅಂತ ಹೇಳಿ ಅಮ್ಮ ಹೋಗಿದ್ದಾರೆ. ನನ್ನ ಮಗಳಿಗೆ ಬೇಗ ಇಲ್ಲೇ ಬೆಳಗ್ಗೆ ಅವಳು ಎದ್ದೇಳೋದು ಸ್ವಲ್ಪ ಲೇಟ್, ಆದರೆ ಎದ್ದಿದ ತಕ್ಷಣ ಪಟ್ ಅಂತ ರೆಡಿ ಮಾಡಿ ಕಳಿಸಿದ್ನಲ್ಲ, ಹಾಗಾಗಿ ನನ್ನ ಮಗಳು ಸ್ವಲ್ಪ ಮೂಡ್ ಔಟ್ ಆಗಿದೆ ನನ್ನ ಮಗಳಿಗೆ. ಹಾಗೆ ನೋಡಿ ಅಮ್ಮ ರೆಡಿ ಆಗಿದ್ದಾರೆ, ಈ ಸ್ಯಾರಿ ಹಾಕ್ಕೊಂಡಿದ್ರು, ತೋರಿಸಿದ್ನಲ್ಲ ಅವತ್ತದು. ನಮ್ಮ ಚಿಪ್ಪಿ ಈ ಥರ ರೆಡಿ ಆಗಿದ್ದಾನೆ ನೋಡಿ. ನಮ್ಮ ಮನೆ ಮಕ್ಕಳು ಚೆಸ್ ಆಡ್ತಾ ಇದ್ದಾರೆ. ಈಗ ಒಂದು ರೌಂಡ್ ಆಗಿದೆ, ಇವ್ನು ವಿನ್ ಆಗಿದ್ದಾನೆ. ಈಗ ಇವಳು ಆಟ ಆಡ್ತಾ ಇದ್ದಾಳೆ, ನಮ್ಮ ಚಿಕ್ಕವಂಗೆ ಗೊತ್ತಿಲ್ಲ. ನೋಡಿ ನಮ್ಮನೆ ನಾಯಿಗಳು ಸೇರಿ ಕೋಳಿ ಹಿಡಿತಿದ್ವಿ. ಈ ಕೋಳಿ ಬಂದು ಇಲ್ಲಿ ಕೂತಿದೆ. ಇದು ನಮ್ಮನೆದಲ್ಲ ಕೋಳಿ. ನಮ್ಮ ಸೌಂಡ್ ಕೇಳಿಸ್ಲಿಲ್ಲ ಅಂದರೆ ಬಂದು ಹಿಡಿಯೋಕೆ ಬರುತ್ತೆ. ಈಗ ಜೋರು ಮಾಡಿದ್ರೆ ಅಲ್ಲೋಗಿ ಕೂತಿದೆ. ನಮ್ಮ ಪಕ್ಕದ ಮನೆ ಕೋಳಿ ನಮ್ಮ ಮನೆಗೆ ಬಂದಿದೆ, ಹಾಗಾಗಿ ನಮ್ಮ ನಾಯಿಗಳು ಹಿಡಿತಿದೆ ಓಡಿಸಾಡ್ಕೊಂಡು. ಬಟ್ ಇದೆಲ್ಲೆಲ್ಲೋ ಸಿಗಾಕೊಳ್ಳೋದು ನೆಗೆದೆ. ತುಂಬ ಸ್ಪೀಡಾಗಿ ನೋಡಾಡ್ತಿಲ್ಲ, ಬಟ್ ಸಿಗಾಕೊಳ್ಳುತ್ತೆ ನಾಯಿ ಕೈಗೆ. ಬಟ್ ನಾನು ವಿಂಡೋದಲ್ಲಿ ಜೋರು ಮಾಡ್ತಾ ಇದ್ದೀನಿ, ಹಾಗಾಗಿ ಸುಮ್ಮನಿದ್ದಾರೆ. ಯಾಕಂದರೆ ನಂಗೆ ಹೋಗಿ ಬಿಡ್ಸೋಕ್ಕೆಲ್ಲ ಭಯ ಆಗುತ್ತೆ ಅವು ನಾಯಿಗಳು ಹಿಂಗೆ ಬೇಟೆ ಆಡುವಾಗ. ನಾನು ಆ್ಯಕ್ಚುಲಿ ಮಸಾಜ್ ಮಾಡ್ತೀನಿ. ಮುಂಚೆ ನನ್ನ ಮಗಳಿಗೆ ಹುಟ್ಟಾಗಿಂದನೇ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ಮಸಾಜ್ ಮಾಡ್ತಾ ಇದ್ದೆ. ಅವಳಿಗೆ 1 ತಿಂಗಳಿಂದ ನಾನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಖುಷಿ ಅದೆಲ್ಲ ಮಾಡೋಕ್ಕೆ. ಅದು ಅಲ್ಲದೆ ಅವಾಗ ನಾನು ಯೂಟ್ಯೂಬು ಅವೆಲ್ಲ ಗೊತ್ತಿರಲಿಲ್ಲ. ನಂಗೆ ಯೂಟ್ಯೂಬ್ ನೋಡೋದು ಅಥವಾ ಫೋನ್ಗಳಲ್ಲಿ ಸರ್ಚ್ ಮಾಡೋದು ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಒಂದು CD ತರಿಸ್ಕೊಂಡಿದ್ದೆ, ಮಕ್ಕಳಿಗೆ ಹೇಗೆ ಮಸಾಜ್ ಮಾಡೋದು ಅಂತ ಹೇಳಿ. ಅದರಲ್ಲಿ ನೋಡಿಕೊಂಡು ಮಸಾಜ್ ಮಾಡ್ತಾ ಇದ್ದೆ. ಅದು ಯಾವ ಥರ ಅಂದರೆ ಹೀಗೆ ಫೂಟ್ ಹತ್ರ ಈ ಥರ ಮಾಡ್ತಾ ಇರಬೇಕು. ಮತ್ತು ಇಲ್ಲಿ ಹಸ್ತದ ಹತ್ರ ಮಗಳಿಗೆ ಈ ಕಡೆಗೆ ಆ ಥರ ತಮ್ಮ ಫಿಂಗರಲ್ಲಿ ಹಿಂಗೆ ಅಂತ ಇರಬೇಕು. ಹಿಂಗೆ ಒಂದು ಸ್ವಲ್ಪ ಮಸಾಜ್ ಕೊಡಬೇಕು. ಆಮೇಲೆ ಹಿಂಗೆ ಅಪೋಸಿಟ್ ಕೈ ಇಟ್ಕೊಂಡು ಹಿಂಗೆ ನೋಡೋಕ್ಕೆ ಟೈಟಾಗಿ ಅಮುಕ್ತಾ ಇದ್ದೀನಿ ಅನ್ನೋ ಕಾಣಿಸುತ್ತೆ, ಜೋರಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಜೋರಾಗಿ ಮಸಾಜ್ ಮಾಡ್ತಲ್ಲ, ಜಸ್ಟ್ ಇಷ್ಟೇ. ಹಾಂ ಆಮೇಲೆ ಹೊಟ್ಟೆ ಹತ್ರ ನನ್ನ ಮಗನಿಗೆ ಹೊಟ್ಟೆ ಮುಟ್ಟಿದ್ರೆ ಸ್ವಲ್ಪ ಹಿಂಗೆ ಆಡ್ತಾನೆ. ಹಿಂಗೆ ರೌಂಡ್ ಶೇಪಲ್ಲಿ ಈ ಥರ ಮಸಾಜ್ ಮಾಡಬೇಕು ಎರಡೂ ಕೈಲಿ. ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ನನ್ನ ಮಗನಿಗೆ ಹೊಟ್ಟೆ ಮುಟ್ಟಂಗಿಲ್ಲ ಹೇಳ್ತೇನೆ. ಓಕೆ. ಇದು 2ನೇ ದಿನ ನಮ್ಮ ಮನೆ ಮಕ್ಕಳು ಪಾತ್ರೆ ಬೆಳಗ್ಗೆ ತೊಳಿತಾ ಇರೋದು. ಇವತ್ತು ನಮ್ಮ ಮಗಳಿಲ್ಲ, ನಮ್ಮ ಚುಪ್ಪಿ ಮತ್ತು ನಮ್ಮ ಚಿಕ್ಕ ಒಂದು 2ನೇ ದಿನ ಇದು ಮಾಡ್ತಾ ಇರೋದು. ಅವಳಿಗೆ 2 ರೂಪೀಸ್. ಹಿಂಗೋ ಮಾಡುತ್ತೆ. ಅವು ಹೆಂಗ್ ಬೆಳಕತ್ತಾ ಇದ್ದಾವೆ, ಹೆಂಗ್ ತೊಳಿತಿದ್ದೇವೆ ಗೊತ್ತಿಲ್ಲ. ಇನ್ನೇನು ಸ್ವಲ್ಪ ನನ್ನ ಮಗಳು ಜಗಳ ಮಾಡ್ಕೊ ಹೋದ್ಲು. ಈಗ ಜಗಳ ಮತ್ತೆ ಇವಳು ಜಗಳ ಹತ್ತಿಸ್ ಕಳಿಸ್ತಾರೆ. ಚಿಕ್ಕ ಸ್ಟೈಲ್ ನೋಡಿ, ಪಾತ್ರೆ ಬೆಳಗ್ಗೆ ಸ್ಟೈಲ್. ಆದ್ರೂ ಉಜ್ಜುತ್ತೆ ನೀಟಾಗಿ. ಉಜ್ಜಿದ್ದಾಗನೇ ಒಂದೊಂದು ಪಾತ್ರೆನ ಒಂದು 2-3 ನಿಮಿಷ ಉಜ್ಜುತ್ತೆ, ಹಂಗಾಗಿ ಕ್ಲೀನಾಗಿ ಹೋಗುತ್ತೆ. ಹೋಗಿಸ್ಬೇಕು ಚಿಕ್ಕವಾ ಕ್ಲೀನಾಗಿ. ನಾನು ಇವತ್ತು ಲವ್ಲ್ಯಾಪ್ ಅವರಿಂದ ಅಡೋರ್ 2-in-1 ಬೇಬಿ ಕ್ಯಾರಿಯರ್ ನ ತರಿಸಿದೀನಿ. ಇದನ್ನ ಪೋಷಕರಿಗೆ ಮತ್ತು ಮಕ್ಕಳಿಗೆ ಅಂತಾನೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಈ ಕ್ಯಾರಿಯರ್ ತುಂಬಾ ಲೈಟ್ ವೇಟ್ ಆಗಿದ್ದು ಕಾಟನ್ ನಿಂದ ಮಾಡಿರ್ತಾರೆ. ಇದರಿಂದ ಮಕ್ಕಳ ಚರ್ಮಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಎಲ್ಲಾ ವಾತಾವರಣದಲ್ಲೂ ಮಕ್ಕಳಿಗೆ ಒಂದೋ ರೀತಿ ತಯಾರು ಮಾಡಿರ್ತಾರೆ. ಅದರಿಂದ ಮಕ್ಕಳು ಕಂಫರ್ಟಬಲ್ ಆಗಿ ಕೂತ್ಕೊಳ್ತಾರೆ. 4 ತಿಂಗಳ ಮಕ್ಕಳಿಂದ 24 ತಿಂಗಳ ಮಕ್ಕಳವರೆಗೂ ಈ ಕ್ಯಾರಿಯರ್ನ ಬಳಸ್ಬೋದು. ಹಾಗೆ 18 kg ವರೆಗೂ ತೂಕವನ್ನು ತಡೆಯುತ್ತೆ. ನಾನು ನಿಮಗೆ ಮೊದಲೇ 2-in-1 ಅಂತ ಹೇಳಿದ್ದೆ. ಈ ಕ್ಯಾರಿಯರ್ನ ನಾವು ಮಗು ಮುಖ ಕಾಣೋ ಹಾಗೆ ಮುಂದೆ ಮತ್ತೆ ಸುಲಭವಾಗಿ ಕ್ಯಾರಿ ಮಾಡೋಕೆ ಹಿಂದೆ ಕೂಡ ಕ್ಯಾರಿ ಮಾಡಬಹುದು. ಇದನ್ನ ಸುಲಭವಾಗಿ ವೇರ್ ಕೂಡ ಮಾಡಬಹುದು. ಮಕ್ಕಳ ಅನುಕೂಲಕ್ಕೆ ತಕ್ಕಂತೆ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು. ಇದರಲ್ಲಿ ಮಕ್ಕಳಿಗೆ ಕೂರೋಕೆ ಅಂತ ಒಂದು ಕುಷನ್ ಕೂಡ ಕೊಟ್ಟಿರ್ತಾರೆ. ಇದರಿಂದ ಮಕ್ಕಳನ್ನ ನಾವು ತುಂಬಾ ಸಮಯದವರೆಗೂ ಕ್ಯಾರಿ ಮಾಡಬಹುದು. ಮಕ್ಕಳ ಸೇಫ್ಟಿಗೆ ಅಂತ ಎಲ್ಲ ಕಡೆ ಸ್ಟ್ರೈಪ್ಸ್ನಲ್ಲಿ ಬಟನ್ಸ್ ಕೊಟ್ಟಿರ್ತಾರೆ. ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ಸ್ಲೀಪಿಂಗ್ ವುಡ್ ಕೂಡ ಕೊಟ್ಟಿರ್ತಾರೆ. ಇದರಿಂದ ಮಕ್ಕಳ ತಲೆಗೆ ಸಪೋರ್ಟ್ ಕೂಡ ಸಿಗುತ್ತೆ. ಮತ್ತು ಸೂರ್ಯನ ಕಿರಣ, ಮಳೆಯಿಂದ ಪ್ರೊಟೆಕ್ಟ್ ಕೂಡ ಸಿಗುತ್ತೆ. ಮಕ್ಕಳ ಸಣ್ಣ ಪುಟ್ಟ ವಸ್ತುಗಳನ್ನ ಇಟ್ಕೊಳ್ಳೋಕೆ ಅಂತ ಒಂದು ಪುಟ್ಟದಾಗಿ ಪಾಕೆಟ್ ಕೂಡ ಕೊಟ್ಟಿರ್ತಾರೆ. ಇದನ್ನು ತುಂಬ ಸುಲಭವಾಗಿ ವಾಶ್ ಕೂಡ ಮಾಡ್ಬೋದು. ಇದರಲ್ಲಿ ತುಂಬ ಕಲರ್ಸ್ ಆಪ್ಷನ್ಸ್ ಕೂಡ ಇದೆ. ಈ ಕ್ಯಾರಿಯರ್ ಯೂಸ್ ಮಾಡಿಕೊಂಡು ನನ್ನ ಮಗನ ಜೊತೆ ಸುಲಭವಾಗಿ ಟ್ರಾವೆಲ್ ಕೂಡ ಮಾಡ್ಬೋದು. ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿದೆ, ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ಮುಂಚೆ ನಾನು ನಮ್ಮ ಅಕ್ಕ ಪಾತ್ರೆ ಬೆಳಗ್ಗೆ ತೊಳಿತಿದ್ದು, ಅವಾಗಲೂ ಹಿಂಗೆ ಜಗಳ ಮಾಡುವ.
ನಮ್ಮ ಅಕ್ಕ ಬೆಳಿ ಕೊಡೋದು ನಾನು ತೊಳೆಯೋದು ಅಂತ, ಒಂದೊಂದ್ಸರಿ ನಾನು ಬೆಳಗೋದು ಅವಳು ತೊಳೆಯೋದು ಅಂತ, ಒಂದೊಂದ್ಸರಿ ನಾನು ಅರ್ಧಕ್ಕೆ ಜಗಳ ಮಾಡ್ಕೊಂಡು ಎದ್ದೋಗುವೆ. ಪಾಪ ಅವಳೇ ಎರಡು ಮುಗಿಸ್ಕೊಬಿಟ್ಟು ಬರೋಳು. ಆಮೇಲೆ ಇನ್ನು ಕೆಲಸಕ್ಕಾಲಿ ನೀನ್ ಮಾಡೋ ಅಂಥದ್ದು ಯಾವ್ದು ಇಲ್ಲ ಕಣವ. ಪಾಪಣಿ ತಲೆ ಬಿಡುತ್ತೆ ಯಾವುದು ಈಗಿಲ್ಲ ಸದ್ಯಕ್ಕೆ. ತಡಿ ನೋಡಿ, ಮಕ್ಕಳೆಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ರು. ನಾನು ನನ್ನ ಮಗನ ಮಲಗಿಸ್ಬಿಟ್ಟು ಈಗ ಸ್ನಾನಕ್ಕೆ ಹೋಗ್ಬೇಕು. ರೆಸ್ಪಿರೇಟ್ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ನನ್ನ ಮಗ ನೋಡಿ ಈಗ ಮಲಗಿಸಿ 2 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಇತ್ತೆ. ಹಿಂಗೆ ಮುಲು ಅನ್ನೋದು ಕಂಪ್ಲೀಟಾಗಿ ಒಂದು 3 hours ನಿದ್ದೆ ಮಾಡಲ್ಲ. ಎಲ್ಲ ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಆಸಿರೋದಲ್ವಾ, ಇನ್ನು ಮಧ್ಯಾಹ್ನದವರೆಗೂ ಮಾತ್ರ ಈ ಥರ ಇರುತ್ತೆ. ಇನ್ನು ಅಷ್ಟೇ, ಇನ್ನು ಮಕ್ಕಳು ಮರಿ ನಮ್ಮ ಚುಪ್ಪಿ ನಾನು ಹತ್ತೋದು ಇಳಿಯೋದು ಎಲ್ಲ ಹಾಗೆ ಇನ್ನು ಸ್ಕ್ವೀಸ್ ಆಗುತ್ತೆ. ಇದು ರೆಸ್ಪಿರೇಟ್ ಹಾಸೋದ್ರೊಳಗೆ 2 ಸರಿ ಇರುತ್ತೆ. ಆ್ಯಕ್ಚುಲಿ ನಾನು ಮಕ್ಕಳಿಗೆ ಒಚ್ಚಲ್ಲ ನೋಡಿ. ನಾನು ಬ್ಲಾಂಕೆಟ್ ರೆಸ್ಪಿರೇಟ್ ಹಾಸೋದ್ರೊಳಗೆ 4 ಸರಿ ಎತ್ತಿದ್ದಾನೆ. ನಾನು ಆ್ಯಕ್ಚುಲಿ ಮಕ್ಳಿಗೆ ಒಚ್ಚಲ್ಲ, ಯಾಕಂದರೆ ಗೊತ್ತಾಗ್ಬಿಡುತ್ತೆ ಮಕ್ಕಳು ಹುಟ್ಟಾಗಿಂದ ಹೇಗೆ ಏನು ಅಂತ ಹೇಳ್ಬಿಟ್ಟು. ನನ್ನ ಮಗಳು ತುಂಬ ಒದ್ದಾಡೋಳು. 15 ದಿನಕ್ಕೆ ಅಷ್ಟು ಒದ್ದಾಡೋಳು. ಇವನು ಅಷ್ಟೇ, ಒಂದು ವಾರ 15 ದಿನಕ್ಕೇ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಹಾಗಾಗಿ ನಾನು ಶೆಕೆ ಅಂತ ಅಲ್ಲ, ನಾನು ಮುಖದ ಮೇಲೆ ಏನಾದರೂ ಹೋಗಿಬಿಟ್ರೆ ಉಸಿರು ಕಟ್ಬಿಡುತ್ತೆ, ಮಕ್ಳಿಗೆ ಹೇಳೋಕ್ಕೆ ಗೊತ್ತಾಗಲ್ಲ, ಅಳಕ್ಕೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಆ ರಿಸ್ಕ್ ಬೇಕು ಅಂತ ಹೇಳ್ಬಿಟ್ಟು ನಾನು ಒಚ್ಚಕ್ಕೆ ಹೋಗಲ್ಲ. ಅಂದರೆ ಮಕ್ಕಳಿಗೆ ಕೆಲವು ಟೈಮ್ ಚಳಿ ಆಗುತ್ತೆ, ಆದರೆ ನನಗೆ ಗೊತ್ತಾಗ್ಬಿಡುತ್ತಲ್ಲ ನಮ್ಮ ಮಕ್ಕಳು ಹೇಗೆ ಸೂಕ್ಷ್ಮತೆ, ಅವು ಚಳಿ ತಡೆಯಲು ಶೆಕೆ ಅವೆಲ್ಲ ಗೊತ್ತಾಗುತ್ತಲ್ಲ, ಅದೆಲ್ಲ ನೋಡಿ ಹಾಗೆ ಮಾಡೋದು. ಬಟ್ ಇವ್ರದ್ದು ಸ್ವಲ್ಪ ಹೀಟ್ ಬಾಡಿ ಅನಿಸುತ್ತೆ. ನನ್ನ ಮಗಳು ಅಷ್ಟೇ, ಇವನು ಅಷ್ಟೇ. ನನ್ನ ಮಗಳು ಹುಟ್ಟಾಗಿಂದ ಇವತ್ತರೆಗೂ ಕೂಡ ಒಚ್ಕೊಳ್ಳಲ್ಲ. ನಾನು ಅವಳು ಫುಲ್ ನಿದ್ದೆ ಹೋದ್ಮೇಲೆ ನಾನು ಅವಳು ಸುಮ್ಮನೆ ಮೈ ಮೇಲೆ ಬ್ಲಾಂಕೆಟ್ ಹಾಕ್ತೀನಿ ಬಿಟ್ಟರೆ ಅವಳು ಹೊಚ್ಕೊಳ್ಳಲ್ಲ. ಇವನು ಅಷ್ಟೇ, ಹುಟ್ಟಾಗಿಂದ ನಾನು ಜಾಸ್ತಿ ಹಾಕಿಲ್ಲ. ಹುಟ್ಟಾಗೆ ನಾವು ಹೊರಗಡೆ ಕರ್ಕೊಂಡು ಹೋಗುವಾಗೆಲ್ಲ ಟವಲ್ ಮುಚ್ಕೊಳ್ತೀವಲ್ಲ ಅಷ್ಟು ಬಿಟ್ಟರೆ. ರಾತ್ರಿಯೂ ಅಷ್ಟೇ, ಮಧ್ಯದ ರಾತ್ರಿ ಸ್ವಲ್ಪ 3 ಗಂಟೆ ಮೇಲೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗುತ್ತೆ. ಹೀಗೆ ಇದ್ರ ಮೇಲೇ ಇದು ಕವರ್ ಮಾಡಿಬಿಡ್ತೀನಿ, ಒಂದು ಶಾಲು ಏನಾರು ಹಾಕ್ಬಿಡ್ತೀನಿ. ಯಾಕಂದರೆ ಇವನು ಸ್ವಲ್ಪ ಒದ್ದಾಡಿ ಬ್ಲಾಂಕೆಟ್ ಎಲ್ಲ ಮೈ ಮೇಲೆ ಹಾಕಿದರೆ ಅದು ಒದ್ದು ಮುಖದ ಮೇಲೆ ತಡ್ಕೊಟ್ಟು ಉಸಿರು ಕಟ್ಬಿಡುತ್ತೆ ಅಂತ ಭಯ ನನಗೆ. ಸೊ ಹಾಗಾಗಿ ನಾನು ಹಾಕಲ್ಲ. ಚಳಿ ಇದ್ರೂ ಅಷ್ಟೇ ಮಕ್ಕಳಿಗೆ ಸ್ವೆಟರು ಕ್ಯಾಪು ಹಾಕಿಬಿಟ್ರೆ ಒಚ್ಚಕ್ಕೆಲ್ಲ ನಾನು ಹೋಗಲ್ಲ. ಏಕೆಂದರೆ ಅಟ್ಲೀಸ್ಟ್ ಚಳಿ ಆದರೆ ಅಳ್ತಾರೆ, ಅವಾಗ ನಮಗೆ ಗೊತ್ತಾಗುತ್ತೆ ಅಟ್ಲೀಸ್ಟ್ ಬೆಚ್ಚಗೆ ಮಾಡಬೇಕು ಅಥವಾ ಪಕ್ಕದಲ್ಲಿ ಮಲಗಿಸ್ಕೋಬೇಕು ಅಂತ ಹೇಳಿ. ಬಟ್ ಈ ಥರ ಮುಖದ ಮೇಲೆಲ್ಲ ಬಿಟ್ಟು ಉಸಿರೆಲ್ಲ ಕಟ್ಟಿದರೆ ಗೊತ್ತಾಗಲ್ಲ. ನಾವು ನಿದ್ದೆ ಮಾಡ್ತಾ ಇರ್ತೀವಿ, ನಮಗೂ ಎಚ್ಚರ ಆಗಲ್ಲ ಒಂದೊಂದು ಸರಿ, ಅವು ಅಳೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಯಾಕೆ ರಿಸ್ಕ್ ಬೇಕು, ಆಮೇಲೆ ಉಸಿರು ಕಟ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಹುಚ್ಚದೆಲ್ಲ ಇಟ್ಕೊಂಡಿಲ್ಲ. ಮತ್ತೇನು ಅಂದರೆ ಅವ್ನು ರಾತ್ರಿ ಟೈಮ್ ಇಲ್ಲೇ ಮಲಗೋದು, ನಾನು ಬೆಡ್ಡಲ್ಲಿ ಮಲಗ್ತೀನಿ. ಈಗ ನಾನು ಸ್ನಾನಕ್ಕೆ ಹೋಗಬೇಕು. ಇನ್ನು ಅಷ್ಟೊಳಗೆ ನಮ್ಮ ಚುಪ್ಪಿ ನೋಡ್ಕೊತಾ ಇರ್ತಾನೆ. ಹಾಗೆ ನಮ್ಮನೇಲಿ ಯಾವಾಗ್ಲೂ ಈ ಥರ ಕಾರ್ನರಿಗೆ ಒಂದು ಪಿಲ್ಲು ಇಟ್ಟಿರ್ತೀವಿ ಯಾವಾಗಲೂ ಅಷ್ಟೇ. ಯಾಕಂದರೆ ಮಕ್ಳು ಕರ್ಟನ್ ಹಾಕಿದರೆ ನಮ್ಮದು ಈ ಥರ ಕರ್ಟನ್ ಅಲ್ವಾ, ಸೊ ಅದೇನಂದರೆ ಸ್ವಲ್ಪ ಮುಂದೆ ಬರುತ್ತೆ. ಹಾಗಾಗಿ ಮುಖದ ಹತ್ರ ಬಂದು ಸೊಳ್ಳೆ ಕಚ್ಚುತ್ತೆ ಅಂತ ಅದೊಂದು ಹಾಗೆ ಬಿಡ್ತೀವಿ. ಮತ್ತು ಯಾವಾಗಲೂ ಅಷ್ಟೇ ನಮ್ಮ ಪಪ್ಪ 2 ಪಿಲ್ಲೋ ಹಾಕ್ಳೋದು, ಈ ಥರ ಸಾಫ್ಟ್ ಒಂದು ರಫ್ ಒಂದು. ನಾನು ಈಗಷ್ಟೇ ಸ್ನಾನ ಮಾಡ್ಕೊಬಂದೆ. ಈಗ ಮಳೆ ಬರೋ ಥರ ಆಗಿದೆ. ಫಸ್ಟ್ನೇ ಮಳೆ ಬಂದಾಗ ಆ್ಯಕ್ಚುಲಿ ರಾತ್ರಿ ಅವತ್ತು 7:30 ಗಂಟೆ ಆಗಿತ್ತು. ಮನೆ ಒಳಗೆ ಸೇರ್ಕೊಂಡಿದ್ದು. ಒಳ್ಳೆ ಮಳೆ ಬರೋ ವಾತಾವರಣ ನಾವು ನೋಡೋಕ್ಕಾಗಲಿಲ್ಲ ನಿಜವಾಗ್ಲೂ. ಕಿಟಕಿಲಿ ಬಗ್ಗೆ ನೋಡಿದ್ದಾಯಿತು. ಬಟ್ ಇವಾಗ ಸಂಜೆ ಆಗಿದೆ, ಅಮ್ಮ ಹಾಲು ಕರ್ಕೊಂಡ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಜೋರು ಗಾಳಿ ಮಳೆ ಎಲ್ಲ ಬರ್ತಾಯಿದೆ. ಏನು ಅಂತ ತುಂಬ ಖುಷಿ ಆಗ್ತದೆ. ನಮ್ಮ ಮನೆ ಮಕ್ಕಳಲ್ಲೆಲ್ಲ ಹೊರಗಡೆ ಹೋಗಿದ್ದಾರೆ. ಇವತ್ತೇ ಮುಂದೆ ಮನೆಗೆ ಹೋಗಿದ್ದಾರೆ, ಗುಡುಗು ಮಿಂಚು ಬರಂಗಾಗಿದೆ ಅಂತ ಹೇಳಿ. ವೆದರ್ ನೋಡಿ ಹೆಂಗಿದೆ ನೋಡಿ. ಅಮ್ಮ ಮಕ್ಕಳು ಕರಿತಾ ಇದ್ದಾರೆ. ಬೀಗ ನಾವು ಬರ್ದಿದ್ದಂಗೆ ಗೇಟಿಗೆ ಬೀಗ ಹಾಕೋ ಹೋಗಿದ್ದಾರೆ ಮಕ್ಕಳು. ಬೀಗ ತಗೊಬಿಟ್ಟು ಬಂದ್ರು ಅಂದರೆ ತೇಜ ಕೈಯಲ್ಲಿ ಬೀಗ ಕೊಟ್ಟು ಕಳಿಸ್ತಿದ್ದಾರೆ. ಈಗ ಹಾಲು ಕರ್ಕೊಟ್ಟು ಬರಬೇಕು. ಆಚೆ ಇದ್ದಾನೆ, ಮಳೆ ಬರುತ್ತೆ ಏನೂ ಆಗಲ್ಲ ಅನ್ಸ್ಕೊಂಡು ಅವನನ್ನು ಕರೆದಿಲ್ಲ. ನಾವು ಮನೆ ಒಳಗಡೆ ಇದ್ದೀವಿ ಸೇಫ್ ಆಗಿ, ಆದ್ರೂ ನಮ್ಮನ್ನು ಕರೆದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಪಾಪು ನೋಡ್ತಾ ಕೂತ್ಕೊಳ್ಳುತ್ತೆ. ಆಮೇಲೆ ಈಗ ಹೋಗಿ ನಂಗೆ ಏನಾರು ಕುಡಿ ತಿನ್ನೋಕ್ಕೆ ಏನೈತೆ, ಕುಂಡಿ ತೊಳಿಲ್ಲ, ಮುಖ ತೊಳೆಯಲ್ಲ, ಏನಿಲ್ಲ. ನಾನು ನೋಡಿ ಸ್ವೀಟ್ಸ್ ತಿಂತಾ ಕೂತಿದ್ದೆ. ಚೆನ್ನಾಗಿದೆ ಇದೊಂಥರ ಡಿಫ್ರೆಂಟಾಗಿ. ನಮ್ಮ ಡ್ಯಾಡಿಯವರು ಬೀಗ್ರೂಟು ಕೊಟ್ಟರು, ನಾವು ಯಾರೂ ಹೋಗ್ತಿಲ್ಲ. ಡ್ಯಾಡಿಯವ್ರು ನೋಡಿ ಬೀಗ್ರೂಟಕ್ಕೆ ಹೊರಟಿದ್ದಾರೆ. ಇವತ್ತು ಗೌರಿ ಹಬ್ಬಕ್ಕೆ ಕೊಡಿಸಿದ್ವಲ್ಲ, ನಮ್ಮಮ್ಮಂಗೆ ಆ ಸ್ಯಾರಿ ಹಾಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಅತ್ತಾಗತ್ತಾರ ಸರಿ ಆಯ್ತಾ? ಕುರ್ಕುರೆ, ಲೇಸ್, ಐಸ್ ಕ್ರೀಮ್ ಅಂತ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.